ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಕೋರ್ಟ್ ಶುರುವಾಗ್ತಾ ಇರುತ್ತೆ. ಶುರುವಾದ ತಕ್ಷಣ ಈ ಕಡೆ ಅನುಷಾ ಲಾಯರ್ ಮಾತಾಡ್ತಾ ಇರ್ತಾರೆ. ಮೈ ಲಾರ್ಡ್, ನೋಡಿ, ನನ್ನ ಕ್ಲೈಂಟಿಗೆ ಆಶ್ರಯ ಕೊಟ್ಟು ಅವರಿಗೆ ಒಂದು ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದು ಮಿಸ್ಟರ್ ಸಿದ್ಧಾರ್ಥ್ ಅವರಿಂದ ಎಲ್ಲಿ ಈ ಕೇಸ್ನ ಗೆದ್ಬಿಡ್ತಾರೆ ಅಂತ ಅವರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಈ ನರಸಿಂಹ ಅವರು. ಇದರಿಂದಲೇ ಗೊತ್ತಾಗುತ್ತೆ ಇವರು ಎಷ್ಟು ಕೆಟ್ಟವ್ರು ಅಂತ ಹೇಳ್ತಿರ್ಬೇಕಾದ್ರೆ ಅಬ್ಜೆಕ್ಷನ್ ಯುವರ್ ಆನರ್ ಅಂತ ನರಸಿಂಹ ಲಾಯರು ಹೇಳ್ತಾ ಇರ್ತಾರೆ. ಅಲ್ಲ, ಏನಂತ ಹೇಳ್ತಾ ಇದ್ದೀರಾ ನೀವು? ಅವತ್ತು ನೋಡಿದರೆ ನನ್ನ ಕ್ಲೈಂಟ್ ಆದ ನರಸಿಂಹ ಇನ್ನೊಂದು ಮದುವೆ ಆಗಿದ್ದಾನೆ ಅಂತ ಹೇಳಿದ್ರಿ. ಇವತ್ತು ನೋಡಿದರೆ ಸಿದ್ಧಾರ್ಥ ಅವರಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲಿ ಸಲ್ಲದ ಆರೋಪನೆಲ್ಲ ನನ್ನ ಕ್ಲೈಂಟ್ ಮೇಲೆ ಹೇಳ್ತಾ ಇದ್ದೀರಲ್ಲ. ನೀವೇನಾದರೂ ರೌಡಿಗಳನ್ನು ಬಿಟ್ಟು ಆಕ್ಸಿಡೆಂಟ್ ಮಾಡಿಸಿದ್ದನ್ನು ನೀವೇನಾದರೂ ನೋಡಿದ್ರಾ ಅಂತ ಅನುಷಾ ಲಾಯರ್ನ ಕೇಳ್ತಾ ಇರ್ತಾರೆ. ಕೈಂಡ್ಲಿ ಮೇಕ್ ಎ ನೋಟ್ ಆಫ್ ಒನ್ ಪಾಯಿಂಟ್. ನನ್ನ ಕ್ಲೈಂಟ್ ನರಸಿಂಹ ಅವರು ಏನಾದರೂ ರೌಡಿಗಳನ್ನು ಬಿಟ್ಟು ಸಿದ್ಧಾರ್ಥ ಅವರಿಗೆ ಆಕ್ಸಿಡೆಂಟ್ ಮಾಡಿದ್ರಾ? ಏನಾದರೂ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಅದಿದ್ರೆ ನಮಗೆ ಕೊಡಿ ಅಂತ ಈ ಕಡೆ ನರಸಿಂಹ ಲಾಯರು ವಾದ ಮಾಡ್ತಾ ಇರ್ತಾರೆ. ನನ್ನ ಕ್ಲೈಂಟ್ ಒಬ್ಬ ಹಳ್ಳಿ ಹುಡುಗ, ಆಯ್ತಾ, ಹಳ್ಳಿ ಮುಗ್ಧ ಹುಡುಗ ಅಂತ ನರಸಿಂಹ ಲಾಯರ್ ಹೇಳ್ತಾ ಇದ್ರೆ, ಈ ಕಡೆ ಅನುಷಾ ಲಾಯರು ಸಹ ಹೇಳ್ತಾ ಇರ್ತಾರೆ, ನನ್ನ ಕ್ಲೈಂಟು ಅಷ್ಟೇ ಹಳ್ಳಿ ಮುಗ್ದೆ, ಅವಳಿಗೂ ಸಹ ಏನು ಗೊತ್ತಾಗಲ್ಲ ಅಂತ ಅನ್ಬೇಕಾದ್ರೆ, ನೋಡಿ ಶಾರದವರೇ, ನಿಮ್ಮ ಅಡ್ವೊಕೇಟ್ ಹೇಳ್ದಿರೋ ಹಾಗೆ ಸಿದ್ಧಾರ್ಥ ಅವ್ರನ್ನ ಏನಾದರೂ ನರಸಿಂಹ ಏನಾದರೂ ಆಕ್ಸಿಡೆಂಟ್ ಮಾಡಿಸ್ಬೇಕು ಅಂತ ರೌಡಿಗಳನ್ನ ಬಿಟ್ಟಿದ್ದ ನೀವೇನಾದರೂ ನೋಡಿದ್ರೆ ಅಂತ ಶಾರದನ ಕೇಳ್ತಾ ಇರ್ತಾರೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಇಲ್ಲ ಸರ್, ಕೋರ್ಟ್ ಒಳಗಡೆ ಇದ್ದಾಗ ಸಿದ್ಧಾರ್ಥ ಅವರಿಗೆ ಆಕ್ಸಿಡೆಂಟ್ ಆಯಿತು ಅಂತ ಅಂದಾಗ ಮತ್ತೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ನಾವು ಕೋರ್ಟಿಂದ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಅನುಸೂಯ ಅವ್ರ ಜೊತೆ ನರಸಿಂಹ ಅವರು ಮಾತಾಡ್ತಾ ಇದ್ರು. ಅನುಸೂಯನ ಕರ್ಕೊಬರ್ತೀನಿ ಅಂತ ಈ ಕಡೆ ಸಿದ್ಧಾರ್ಥ ಅವರು ಹೋಗಿದ್ರು. ಆವಾಗ ಸರ್ ಇವರಿಗೆ ಆಕ್ಸಿಡೆಂಟ್ ಆಗಿದ್ದು ಅಂತ ನಡೆದಿದ್ದ ಘಟನೆ ಎಲ್ಲನೂ ಸಹ ಶಾರದಾ ಈ ಕಡೆ ನರಸಿಂಹ ಲಾಯರ್ಗೆ ಹೇಳ್ತಾ ಇರ್ತಾಳೆ. ಆವಾಗ ನರಸಿಂಹ ರೌಡಿಗಳನ್ನೆಲ್ಲ ಬಿಟ್ಬಿಟ್ಟು ಈ ಥರ ಸಿದ್ಧಾರ್ಥ್ಗೆ ಆಕ್ಸಿಡೆಂಟ್ ಮಾಡಿಸಿದ್ರು ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಶಾರದವ್ರೆ, ಕೋರ್ಟ್ ಒಳಗಡೆ ಇದ್ದೀರ ನೀವು, ಹಂಗಾದ್ರೆ ಹೊರಗಡೆ ಇರೋ ವಿಷಯ ಎಲ್ಲ ನಿಮಗೆ ಗೊತ್ತಾಯಿತು, ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತ ಲಾಯರ್ ಕೇಳ್ತಿರ್ಬೇಕಾದ್ರೆ ನರಸಿಂಹ ಏನು ಗೊತ್ತಿಲ್ಲ ರೀತಿ ಹೇಳ್ತಾ ಇರ್ತಾನೆ. ಏನು ಸರ್ ಇದು, ಇಂಥ ಅಪರಾಧನ ನನ್ನ ತಲೆ ಮೇಲೆ ಕಟ್ತಾ ಇದ್ದಾರಲ್ಲ, ಅದೇಗೆ ಸಾಧ್ಯ ಸರ್? ನಾನು ಇವ್ರ ಜೊತೆ ಕೋರ್ಟ್ ಒಳಗಡೆ ಇದ್ದೆ ಅಲ್ವಾ ಅಂತ ಕೇಳ್ತಾ ಇರ್ತಾನೆ. ಅಲ್ಲ ಸರ್, ಮೊದಲು ನನ್ನ ಹೆಂಡತಿ ಡೈವರ್ಸ್ ಬೇಕು ಅಂತ ಕೋರ್ಟಿಗೆ ಬಂದಳು, ಈಗ ನೋಡಿದರೆ ಕೊಲೆ ಅಪರಾಧನ ನನ್ನ ತಲೆ ಮೇಲೆ ಕಟ್ಬಿಟ್ಟು ಜೈಲಿಗೆ ಹಾಕೋಕ್ಕೆ ಪ್ಲಾನ್ ಮಾಡಿದ್ದಾಳೆ. ನಾನು ಏನಂತ ಅಪರಾಧ ಮಾಡಿದ್ದೀನಿ? ದೇಶದ ಮೇಲೆ ಈ ಥರನೂ ಇರ್ತಾರ? ಹೆಂಡ್ತಿನೇ ಗಂಡನಿಗೆ ಕೊಲೆ ಅಪರಾಧ ಕಟ್ಟಿ ಕೊಲೆ ಮಾಡಿದ್ದಾನೆ ಅಂತ ಜೈಲಿಗೆ ಕಳಿಸ್ತಾ ಇದ್ದಾಳಲ್ಲ ಮೇಡಮ್, ನಾನು ಏನು ಮಾಡಲಿ ಅಂತ ಕಣ್ಣೀರಾಗ್ತಾ ಇರ್ತಾನೆ. ಅನುಷಾ ಲಾಯರ್ ಹೇಳ್ತಾ ಇರ್ತಾರೆ, ಸ್ಟಾಪ್ ಮಾಡಿ ಆಯ್ತಾ, ನಾನು ಪ್ರೂಫ್ ಇಟ್ಕೊಂಡೆ ಈ ರೀತಿ ಮಾತಾಡ್ತಾ ಇರೋದು. ಸೆಕ್ಷನ್ ಮುಗಿದ್ಮೇಲೆ ನೀವು ರೌಡಿಗಳ ಜೊತೆ ಮಾತಾಡಿರೋದನ್ನ ನಾವು ನೋಡಿದ್ದೀವಿ, ಅದಕ್ಕೋಸ್ಕರ ಹೇಳ್ತಿದ್ದೀವಿ ಅಂದಾಗ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ನಾನು ಮಾತಾಡಿದ್ದು ನನ್ನ ಫ್ರೆಂಡ್ ಜೊತೆ ಅಂತ ಅನ್ಬೇಕಾದ್ರೆ ಸ್ಮಾರ್ಟಾಗಿ ನೀವು ಆಕ್ಟ್ ಮಾಡೋದನ್ನು ಮೊದಲು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಆ ಕಡೆ ಪೆನ್ಡ್ರೈವ್ ಎಲ್ಲನೂ ಕಾಪಿ ಮಾಡಿಕೊಂಡು ಹಾಗೆ CCTVಲಿದ್ದ ಫುಟೇಜ್ ಎಲ್ಲನೂ ತೊಗೊಬಂದು ಈ ಕಡೆ ಅನುಷಾ ಲಾಯರು ಕೊಡ್ತಿರ್ಬೇಕಾದ್ರೆ ಈ ಕಡೆ ಜಡ್ಜ್ ಅದನ್ನು ನೋಡ್ತಾ ಇರ್ತಾರೆ. ನೋಡ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾಳೆ, ನೋಡಿ, ಆ ರೌಡಿಗಳೇ ಸಿದ್ಧಿಗೆ ಆಕ್ಸಿಡೆಂಟ್ ಮಾಡಿದ್ದು ಮೈ ಲಾರ್ಡ್, ಸರಿಯಾಗಿ ನೋಡಿ, ಸೆಕೆಂಡ್ ಫುಟೇಜಲ್ಲೂ ಸಹ ಇದೆ ಅಂತ ಅನ್ಬೇಕಾದ್ರೆ ಈ ಕಡೆ ನರಸಿಂಹ ಲಾಯರು ಹೇಳ್ತಾ ಇರ್ತಾರೆ, ಅಬ್ಜೆಕ್ಷನ್ ಯುವರ್ ಆನರ್. ಅಲ್ಲ, ನೀವೇನೇ ಹೇಳ್ತಾ ಇದ್ದೀರಾ, ರೌಡಿಗಳು ಹಿಂದೆ ಹೋಗ್ತಿದ್ದಾರೆ ಅಥವಾ ಸಿದ್ಧಿಗೆ ಅವರೇನಾದರೂ ಆಕ್ಸಿಡೆಂಟ್ ಮಾಡಿದ್ರೆ ಆ ಫುಟೇಜ್ ಏನಾದ್ರು ಇದ್ದರೆ ತೋರಿಸಿ ಅಂತ ಕೇಳ್ತಾ ಇರ್ತಾನೆ. ಆಗ ಲಾಯರ್ ರೋಹಿಷ ಏನು ಮಾತಾಡಿದ್ರೆ ಸೈಲೆಂಟಾಗಿ ನಿಂತಿರಬೇಕಾದ್ರೆ ನರಸಿಂಹ ಆಕ್ಟ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಮೇಡಮ್, ಇವ್ರ ಹತ್ರ ಯಾವ ಸಾಕ್ಷಿನೂ ಇಲ್ಲ, ನಾನು ಯಾವ ರೌಡಿಗಳನ್ನು ಸಹ ಕಳಿಸಿಲ್ಲ, ಸುಳ್ಳು ಹೇಳ್ತಾ ಇದ್ದಾಳೆ. ಈ ಸಿದ್ಧಿಗೂ ಶಾರದನಿಗೂ ಏನೋ ಸಂಬಂಧ ಇದೆ, ಅದಕ್ಕೋಸ್ಕರ ಅವಳು ಡೈವರ್ ತೊಗೊಳಕ್ಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಅಂದಾಗ ಕೋಪ ಮಾಡ್ಕೊಂಡು ಈ ಕಡೆ ಶಾರದಾ ನರಸಿಂಹ ನಾಲ್ಗಿನ ಬಿಗಿದಿಡ್ದು ಮಾತಾಡು ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ ಬಿಡ್ತಾ ಇರ್ತಾನೆ. ಆದರೂ ಸಹ ಬೇಕು ಅಂತ ಪತಿರತೆ ರೀತಿ ಆಡ್ತಾ ಇದೆಯಾ ಅಂತ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ನೀನು ಆ ಸಿದ್ದು ಆಫೀಸಲ್ಲಿ ಏನೇನು ನವರಂಗಿ ಆಟ ಎಲ್ಲ ಆಡಿದಿರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾನೇ ಕಣ್ಣಾರೆ ನೋಡಿದ್ದೀನಿ ಅಂತ ಅಂದಾಗ ಶಾರದನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಮತ್ತೆ ಹಾಗೆ ಏನೇನೋ ಮಾತಾಡಬೇಕಾದ್ರೆ ಜಡ್ಜ್ ಹಾರ್ಡರ್ ಅಂತ ಹೇಳ್ತಾ ಇರ್ತಾರೆ. ಮೈಂಡಲ್ಲಿ ಇಟ್ಕೊಂಡು ಮಾತಾಡಿ, ಇದು ಕೋರ್ಟು ನಿಮ್ಮ ಮನೆ ಅಲ್ಲ ಅಂತ ಅನ್ಬೇಕಾದ್ರೆ ಸಾರಿ ಯುವರ್ ಆನರ್ ಅಂತ ಈ ಕಡೆ ಅನುಷಾ ಹೇಳ್ತಾ ಇರ್ತಾಳೆ. ಆಗ ನರಸಿಂಹ ಲಾಯರು ಸಹ ಹೇಳ್ತಾ ಇರ್ತಾರೆ, ನನ್ನ ಕ್ಲೈಂಟ್ ಆದ ನರಸಿಂಹ ಏನು ತಪ್ಪು ಮಾಡಿಲ್ಲ, ಬೇಕಂತ ನನ್ನ ನರಸಿಂಹ ಏನು ತಪ್ಪನ್ನ ಹೇಳ್ತಾ ಇಲ್ಲ, ಅಲ್ಲಿ ನಡೆದಿರೋ ಘಟನೆನ ಹೇಳ್ತಾ ಇರ್ತಾರೆ. ನಮ್ಮ ಹತ್ರ ಸಹ ಸಾಕ್ಷಿ ಇದೆ ನೋಡಿ ಮೇಡಮ್ ಅಂತ. ಅವತ್ತೊಂದಿನ ಶಾರದಾ ಸೀರಿಯಸ್ ಆಗಿ ಲಿಫ್ಟಲ್ಲಿ ಸಿಗಾಕೊಂಡು ಪ್ರಜ್ಞೆ ತಪ್ಪಿರ್ಬೇಕಾದ್ರೆ ಈ ಕಡೆ ಸಿದ್ದು ಬಂದು ಕೃತಜ್ಞತಾ ಉಸಿರನ್ನ ಕೊಡಬೇಕು ಅಂತ ಬಾಯಿ ಒಳಗಡೆ ಉಸಿರು ಕೊಟ್ಟಿದ್ದನ್ನ ಆ ವಿಡಿಯೋ ಫುಟೇಜಸ್ ಎಲ್ಲನೂ ಸಹ ಈ ಕಡೆ ಜ್ಯೋತಿಕಾ ನರಸಿಂಹನಿಗೆ ಕೊಟ್ಟಿರ್ತಾಳೆ. ಆ ವಿಡಿಯೋ ನೋಡಿ ಜಡ್ಜು ಸಹ ಶಾಕ್ ಆಗ್ತಾರೆ. ಆ ವಿಡಿಯೋನ ಶಾರದನಿಗೆ ತೋರಿಸಿ ಶಾರದಾ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ನರ್ಸಿನ ಮುಖನ ನೋಡ್ಕೊಂಡು ಗುರಾಯಿಸ್ಕೊಂಡು ಹಾಗೆ ಕಣ್ಣೀರು ಹಾಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಮನೇಲಿ ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅವಳಿಗೊಂದು ವಿಡಿಯೋ ಕಾಲ್ ಮೆಸೇಜ್ ಬರುತ್ತೆ. ಏನಿದು ಅಂತ ನೋಡ್ತಾ ಇರಬೇಕಾದ್ರೆ ಈ ಕಡೆ ಲಾಯರ್ ಅನುಷಾ ವಾದ ಮಾಡ್ತಿರೋದನ್ನ ನೋಡಿ ಅವಳಿಗೆ ಶಾಕ್ ಆಗ್ತಾ
ಆಗ್ತಾ ಇರುತ್ತೆ. ಆ ಕಡೆ ರೌಡಿಗಳು ಸಿದ್ದುನ ಅಟ್ಯಾಕ್ ಮಾಡೋಕ್ಕೆ ಬರ್ತಿದ್ದನ್ನು ನೋಡಿ ಜೋರಾಗಿ ಕಿರಿಚ್ಕೊಂಡು ಗ್ರಾನಿ ಗ್ರಾನಿ ಅಂತ ಕರಿತಾ ಇರ್ತಾಳೆ. ನನಗೆ ಗೊತ್ತಿಲ್ದಂಗೆ ಇದೆಲ್ಲ ಯಾವಾಗಾಯಿತು ಗ್ರಾನಿ, ನಿಜ ಹೇಳಿ, ಆ ನರಸಿಂಹ ಏನು ಮಾಡೋಕ್ಕೆ ಅಂತ ಹೊರಟಿದ್ದ? ಹಾಗಾದರೆ ನಾನು ಸಿದ್ದುನ ಅಟ್ಯಾಕ್ ಮಾಡಿಸಿದ್ದು ನರಸಿಂಹನ, ನಿಮಗೆ ಪ್ರತಿಯೊಂದು ಗೊತ್ತು, ದಯವಿಟ್ಟು ನನ್ನ ಹತ್ರ ಮುಚ್ಚಿಡಬೇಡಿ, ಹೇಳ್ತೀರೋ ಇಲ್ವೋ ಅಂತ ಕೇಳ್ತಾ ಇರ್ತಾಳೆ. ಪಾರಿಜಾತ ತುಂಬ ಹೆದರ್ಕೊಂಡು ಹಾಗೆ ಗಾಬರಿಯಿಂದ ಹೇಳ್ತಾ ಇರ್ತಾಳೆ, ಇದನ್ನೆಲ್ಲ ಮಾಡಿದ್ದು ಆ ನರಸಿಂಹ, ಅವನ ತಲೆಗೆ ತಾನೇ ಇಂಥ ಐಡಿಯಾ ಎಲ್ಲ ಬರೋದು. ಅದೊಂದು ಕೆಲಸ ಇಲ್ದಲೆ ಆ ಶಾರದಾ ಲಾಯರ್ ಇದನ್ನೆಲ್ಲ ವಾದ ಮಾಡ್ತಾ ಇದ್ದಾಳೆ, ಇದರಲ್ಲಿ ಲಾಜಿಕ್ಕೂ ಇಲ್ಲ ಗೀಜಿಕ್ಕೂ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮ್ಮಿಂದ ಸಿಗ್ತಾ ಇಲ್ಲ ಗ್ರಾನಿ ಅಂತ ಕೋಪ ಮಾಡ್ಕೊಂಡು ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಆಗ ಪಾರಿಜಾತ ತುಂಬ ಆಕ್ಟ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಯಾವುದೇ ಕಾರಣಕ್ಕೂ ಸಹ ಈ ಕೇಸ್ನ ಗೆಲ್ಲಕ್ಕಾಗಲ್ಲ ಬಿಡು, ಅವರು ಏನು ಕೆಲಸ ಇಲ್ಲ ನೋಡು, ಅದಕ್ಕೆ ಏನೇನೋ ಪ್ರೂಫ್ ಬೇರೆ ತಂದಿದ್ದಾರೆ ಅಂತ ಅನ್ಬೇಕಾದ್ರೆ, ನೋಡು ಗ್ರಾನಿ ಈ ರೀತಿ ಎಲ್ಲ ಮಾತಾಡಬೇಡಿ, ನಿಮ್ಮ ಮುಖದಲ್ಲೇ ನೋಡ್ತಾ ಇದೆ ತುಂಬ ಗಾಬರಿ ಸಹ ಕಾಣ್ತಾ ಇದೆ, ನೀವು ಸೇರ್ಕೊಂಡು ಏನಾರ ಪಾರ್ಟ್ನರ್ಶಿಪ್ಪಲ್ಲಿ ಇಬ್ಬರು ಸಹ ಕೈ ಜೋಡಿಸಿದ್ರಾ ಅಂತ ಕೇಳ್ತಾ ಇರ್ತಾಳೆ. ಆಗ ಪಾರಿಜಾತ ತುಂಬ ಹೆದರ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ನಾನೇನಾದರೂ ಹೇಳಲಿಲ್ಲ ಅಂತಂದ್ರೆ ಅವಳಿಗೆ ನನ್ನ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ, ಹೇಳೇ ಬಿಡ್ತೀನಿ ಅಂತ ಅಂದ್ಬಿಟ್ಟು ಆಕ್ಸಿಡೆಂಟನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ನಿಜ ಅಂತ ಅಂದಾಗ ಜ್ಯೋತಿಕಾಗೆ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ದೀರಾ ಗ್ರಾನಿ, ನೀವು ಈ ರೀತಿ ಆಕ್ಸಿಡೆಂಟ್ ಎಲ್ಲ ಮಾಡಿಸ್ತೀರಾ ಸಿದ್ದುಗೆ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ, ಅವನು ನಾನು ಮದುವೆ ಆಗೋ ಹುಡುಗ, ನಿಮಗೆ ಮನಸ್ಸಾದರೂ ಹೇಗೆ ಬಂತು ಈ ರೀತಿ ಕೆಲಸ ಮಾಡೋಕ್ಕೆ ಅಂತ ಕೇಳ್ತಿರ್ಬೇಕಾದ್ರೆ, ಬಾಯಿ ಮುಚ್ಚು ಆಯಿತಾ, ಜೋರಾಗಿ ಕಿರ್ಚಬೇಡ, ನಾವು ಅಂದ್ಕೊಂಡಿದ್ದೇನೋ ನಿಜ, ಆದರೆ ಖಂಡಿತ ನಾವು ಆಕ್ಸಿಡೆಂಟ್ ಮಾಡಿಸ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಿರ್ತಾಳೆ, ನಿಧಾನಕ್ಕೆ ಮಾತಾಡು, ಏನಾದರೂ ನಿಮ್ಮ ತಾತ ಕೇಳಿಸ್ಕೊಂಡ್ರೆ ನನ್ನ ತಿಥಿ ಮಾಡ್ತಾರೆ ಬಂದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ನಾವು ಪ್ಲ್ಯಾನ್ ಮಾಡಿದ್ದೇನೋ ನಿಜ, ಆ ರೌಡಿಗಳು ಸಿದ್ದುನ ಅಟ್ಯಾಕ್ ಮಾಡೋಕ್ಕೆ ಹಿಂದೆ ಹೋಗ್ತಾಯಿದ್ರು, ಆದರೆ ಅಚಾನಕವಾಗಿ ಅವನಿಗೆ ಆಕ್ಸಿಡೆಂಟ್ ಆಯಿತು, ಖಂಡಿತ ನಾವೇನು ಅವನನ್ನು ಆಕ್ಸಿಡೆಂಟ್ ಮಾಡಿಸ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನ ತಾತ ಕೇಳ್ಕೊಂಡು ಸಿದ್ದಿಗೆ ಯಾರು ಏನು ಮಾಡೋಕ್ಕೆ ಹೊರಟಿದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ತಾತನ ಮುಖ ನೋಡಿಕೊಂಡು ಶಾಕ್ ಆಗಿ ಜ್ಯೋತಿಕಾ ಪಾರಿಜಾತ ಇಬ್ಬರು ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಕೋರ್ಟಲ್ಲಿ ಆ ವಿಡಿಯೋ ನೋಡಿ ಶಾರದನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಆವಾಗ ಹೇಳ್ತಾ ಇರ್ತಾಳೆ, ಮೇಡಮ್ ಇದೆಲ್ಲ ಸುಳ್ಳು, ನಾನು ಲಿಫ್ಟಲ್ಲಿ ಸಿಗಾಕೊಂಡಾಗ ಈ ರೀತಿ ಆಯಿತು ಅಂತ ನಡೆದ ಘಟನೆ ಹೇಳ್ಬೇಕಾದ್ರೆ ಇನ್ನೇನು ಹೇಳ್ತಾಳೆ ಅಂತ ಅಂದ್ಬಿಟ್ಟು ನರಸಿಂಹ, ನೋಡಿ ಮೇಡಮ್ ಸುಳ್ಳು ಹೇಳ್ತಾ ಇದ್ದಾಳೆ, ಎಲ್ಲಿ ಸತ್ಯ ಗೊತ್ತಾಗುತ್ತೆ ಅಂತ ಅದನ್ನು ಮುಚ್ಚಾಕಕ್ಕೆ ಇನ್ನೊಂದು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅಂದ ತಕ್ಷಣ ಈ ಕಡೆ ಶಾರದನಿಗೆ ಶಾಕ್ ಆಗಿ ನರಸಿಂಹ ಮುಖನ ನೋಡ್ತಾ ಕಣ್ಣೀರಾಗ್ತಾ ಇರ್ತಾಳೆ. ಆಗ ಬೇಕು ಅಂತ ನರಸಿಂಹ ಲಾಯರು ಸಹ ಹೇಳ್ತಾ ಇರ್ತಾರೆ, ಇದೇ ನಿಜವಾದ ಘಟನೆ, ಈ ಕಡೆ ನಿಜವಾಗ್ಲೂ ಸಿದ್ದುಗೂ ಹಾಗೆ ಶಾರದನಿಗೂ ಸಂಬಂಧ ಇದೆ, ಅದಕ್ಕೋಸ್ಕರ ಅವರು ಡೈವರ್ಸ್ ಬೇಕು ಅಂತ ಈ ಥರ ಆಟ ಮಾಡ್ತಾ ಇದ್ದಾರೆ ಅಂತ ಇಲ್ಲದ ಸಲ್ಲದ ಸುಳ್ಳು ಕಥೆಗಳನ್ನೆಲ್ಲ ಕಟ್ಟಿ ಜಡ್ಜ್ ಮುಂದೆ ಹೇಳ್ತಾ ಇರ್ತಾರೆ. ಮತ್ತೆ ಲಾಯರ್ ಹೇಳ್ತಿರ್ತಾರೆ, ಇದೇ ನಮ್ಮ ಹತ್ರ ಇರೋ ಬಲವಾದ ಸಾಕ್ಷಿ, ಇದನ್ನ ನಂಬಿ ನೀವು ತೀರ್ಪು ಕೊಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಶಾರದಾ ಹತ್ರ ಬಂದು ಹೇಳ್ತಾ ಇರ್ತಾರೆ, ನೋಡಿ ಇವರನ್ನ ಶಾರದಾ ಅವರು ಕಾಲೇಜ್ ಮೆಟ್ಲೆ ಹತ್ತಿಲ್ಲ ಅಂತಂದ್ರೂ ಸಹ ಸಿದ್ಧಾರ್ಥ ಆಫೀಸ್ನಲ್ಲಿ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅನುಷಾ ಲಾಯರು ಸಹ ಹೇಳ್ತಾ ಇರ್ತಾರೆ, ಅಬ್ಜೆಕ್ಷನ್ ಯುವರ್ ಆನರ್, ಈ ಸಂಬಂಧಕ್ಕೂ ಹಾಗೆ ಡೈವರ್ಸ್ ಕೇಸಿಗೂ ಏನೇನು ಸಹ ಪ್ರಶ್ನೆನ ಇಲ್ಲ, ಏನು ಬೇಕು ಅದನ್ನೇ ಕ್ವಶನ್ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನರಸಿಂಹ ಲಾಯರ್ ಹೇಳ್ತಾ ಇರ್ತಾರೆ, ಅಲ್ಲ ಯುವರ್ ಆನರ್, ಕೇಪಬಲ್ ಇಲ್ದಲೇ ಇರೋ ಇವಳನ್ನ ಡಿಸೈನರ್ ಆಗಿ ಸಿದ್ಧಾರ್ಥ ಅವರು ಈ ಥರ ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ಹಾಗೆ ಮನೇಲೂ ಸಹ ಅವರೇ ಉಳಿಸ್ಕೊಂಡಿರೋದು, ಅಂದಮೇಲೆ ಮೀಟಿಂಗು ಚಾಟಿಂಗು ಅದು ಇದು ಎಲ್ಲ ಇದ್ದೇ ಇರುತ್ತೆ, ಅವಾಗವಾಗ ಇವರು ಔಟಿಂಗು ಸಹ ಹೋಗ್ತಾ ಇರ್ತಾರೆ ಅಂತ ಅನ್ಬೇಕಾದ್ರೆ ಶಾರದಾ ಏನು ಮಾತಾಡೋಕ್ಕಾಗದೆ ಕಣ್ಣೀರಾಗ್ತಾ ಇದ್ರೆ ಜಡ್ಜ್ ತನ್ನ ಪಾಡಿಗೆ ತಾನು ಏನೋ ಸ್ಟೇಟ್ಮೆಂಟ್ನ ಬರಿತಾ ಇರ್ತಾರೆ. ಹಾಗೆ ಮತ್ತೆ ನರಸಿಂಹ ಲಾಯರ್ ಹೇಳ್ತಾ ಇರ್ತಾರೆ, ಇದಕ್ಕೆಲ್ಲ ಪ್ರೂಫು ನನ್ನ ಕ್ಲೈಂಟ್ ಆದ ನರಸಿಂಹನ ಹತ್ರ ಖಂಡಿತ ಇದೆ, ಆದರೆ ನರಸಿಂಹನ ಪ್ರೀತಿಗಿಂತ ಸಿದ್ಧಾರ್ಥ ಒಲುವೆನೇ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಇವರಿಬ್ಬರು ಡೈವರ್ಸ್ ಬೇಕು ಅಂತ ಕಾಯ್ತಾ ಇದ್ದಾರೆ, ಖಂಡಿತ ಮುಂದೊಂದು ದಿನ ಇವರಿಬ್ಬರು ಮದುವೆ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ ಅಂದಾಗ ಶಾರದನಿಗೆ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಈ ಅಕ್ರಮನ ಸಂಬಂಧನ ಇಟ್ಕೊಂಡು ಸಕ್ರಮ ಮಾಡ್ಕೋಬೇಕು ಅಂತ ಇವರಿಬ್ಬರು ಡೈವರ್ಸ್ಗೋಸ್ಕರ ಬಂದಿದ್ದಾರೆ, ಇದೇ ನಿಜವಾದ ಘಟನೆ ಅಂತ ನರಸಿಂಹ ಲಾಯರ್ ಹೇಳ್ತಿರ್ಬೇಕಾದ್ರೆ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ಕೂಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ದಯವಿಟ್ಟು ಈ ರೀತಿ ಸಿದ್ದು ಸರ್ಗೂ ನನಗೂ ಸಂಬಂಧನ ಕಲಿಸ್ಬೇಡಿ ಸರ್, ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ಅಂತ ಬೇಡ್ಕೋತಾ ಇರ್ತಾಳೆ. ಹಾಗೆ ಅನುಷನು ಸಹ ವಾದ ಮಾಡ್ತಾ ಇರ್ತಾಳೆ, ಮೈ ಲಾರ್ಡ್ ಪ್ಲೀಸ್ ಈ ಮಾತನ್ನ ತಗೋಬೇಡಿ, ನೀವು ಶಾರದಾ ಅವ್ರ ಲೈಫಲ್ಲಿ ಮಗುನ ಬಿಟ್ಟರೆ ಬೇರೆ ಯಾರು ಸಹ ಅವ್ರ ಜೀವನದಲ್ಲಿ ಇಲ್ಲ, ಮಗುನ ಸಾಕೋಕ್ಕೋಸ್ಕರ ಅವರು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ, ಅದನ್ನ ಬಿಟ್ಟು ಹೆಣ್ಣಿನ ವ್ಯಕ್ತಿತ್ವ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋದು ತಪ್ಪು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ರೀತಿ ಮಗುವಿನ ಮುಂದೆ ಈ ರೀತಿ ಎಲ್ಲ ತಾಯಿ ಬಗ್ಗೆ ಅವಮಾನ ಮಾಡಿದರೆ ಆ ಮಗುಗೆ ಏನು ಥರ ಅನ್ನಿಸ್ಬೋದು, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಈ ಆರೋಪಿ ಮದುವೆ ಆಗಿರೋದಂತೂ ಖಂಡಿತ ನಿಜ, ಈಗ ನಮ್ಮ ಹತ್ರ ಸಾಕ್ಷಿ ಇಲ್ದಲೇ ಇರ್ಬೋದು, ಆದರೆ ಮದುವೆ ಆಗಿರೋದಂತೂ ಖಂಡಿತ ನಿಜ ಮೈ ಲಾರ್ಡ್ ಅಂತ ವಾದ ಮಾಡ್ತಾ ಇರ್ತಾರೆ. ಹಾಗೆ ಬಲವಂತಾಗಿ ಮಗುನ ಕಿಡ್ನಾಪ್ ಮಾಡಿದ್ದೆಲ್ಲ ಉದಾಹರಣೆಗಳು ತುಂಬ ಇದೆ, ಆದರೆ ನಮ್ಮ ಹತ್ರ ಸಾಕ್ಷಿನ ತರೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ ನನ್ನ ಸಹೋದ್ಯೋಗಿಯಾದ ಲಾಯರ್ ಇವರು ಸಹ ಈ ರೀತಿ ಎಲ್ಲ ಮಾತಾಡೋದು ತಪ್ಪು ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನನ್ನ ಕ್ಲೈಂಟ್ ಆದ ಶಾರದಾ ಅವರು ನರಸಿಂಹನಿಂದ ತೀವ್ರ ಗಾಯಕ್ಕೆ ಒಳಗೊಂಡಿದ್ದಾರೆ, ಅದಕ್ಕೋಸ್ಕರ ಡೈವರ್ಸ್ ಬೇಕು ಅಂತ ಇಲ್ಲಿವರೆಗೂ ಬಂದಿದ್ದಾರೆ, ಹೊಂದ್ಕೊಂಡು ಹೋಗ್ಬೋದು ಅಂತ ಅಂತಿದ್ರೆ ಇಷ್ಟವರೆಗೂ ಸಹ ಅವರು ಕಾಯ್ತಾ ಇರಲಿಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ. ಹಾಗೆ ನನ್ನ ಕ್ಲೈಂಟ್ ಆದ ಶಾರದಾ ಅವ್ರಿಗೂ ಅವ್ರ ಮಗಳು ದೀಪಗೂ ದಯವಿಟ್ಟು ಭವಿಷ್ಯದಕ್ಕೋಸ್ಕರ ಒಂದು ಒಳ್ಳೆ ತೀರ್ಪನ್ನ ಕೊಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಮೈ ಲಾರ್ಡ್ ಅಂತ ಈ ಕಡೆ ಅನುಷಾ ಹೇಳ್ತಾ ಇರ್ತಾಳೆ. ಅದೇ ನರಸಿಂಹ ಲಾಯರ್ ಹೇಳ್ತಾರೆ, ನೋಡಿ ಇವರ ನನ್ನ ಲರ್ನ್ ಆ್ಯಂಡ್ ಲವ್ಲಿ ಫ್ರೆಂಡ್ ಆಗಿರೋ ಅನುಷಾ ಅವರು ಹೇಳಿರೋ ಮನ್ನಣೆ ಪ್ರಕಾರ
ಕೆಲವೊಂದು ಘಟನೆಗಳನ್ನು ಕೋರ್ಟ್ ಮೂಲಕ ನಾನು ತರಬೇಕು ಅಂತ ಇಷ್ಟಪಡ್ತೀನಿ. ಯಾವ ಸಂಸಾರ ಸಹ ಪರಿಪೂರ್ಣ ಸಂಸಾರ ಅಂತ ಅನಿಸೋದೇ ಇಲ್ಲ. ಜಗತ್ತಿನಲ್ಲಿ ಪರಿಪೂರ್ಣವಾದ ಸಂಸಾರನೂ ಸಹ ಇಲ್ಲ. ಹಾಗೆ ದೇವತೆಗಳಿಗೂ ಸಹ ಈ ಕಷ್ಟ ತಪ್ಪಿದ್ದಲ್ಲ. ಅವ್ರ ಲೈಫಲ್ಲೂ ಸಹ ಪ್ರೀತಿ, ಅಸೂಯೆ, ಕೋಪ, ದ್ವೇಷ ಪ್ರತಿಯೊಂದು ಇತ್ತು. ಅಂಥದ್ರಲ್ಲಿ ನಾವು ಮಾನವರು ನಮ್ಮ ಹತ್ರ ಇರಲ್ವಾ? ನಮ್ಮ ಕ್ಲೈಂಟ್ನ ಮೇಲೆ ಈ ಥರ ಆರೋಪ ಮಾಡಿರೋ ಶಾರದವ್ರಿಗೆ ಬೇಜಾರಿರ್ಬೋದು. ಹೆಣ್ಮಗು ಹುಟ್ಟು ಅಂತ ಅನ್ನೋ ಕಾರಣಕ್ಕೆ ನನ್ನ ಕ್ಲೈಂಟ್ ಆದ ನರಸಿಂಹ ಅವರಿಬ್ಬರನ್ನು ಬಿಟ್ಟು ಬರ್ಬೋದು. ಆದರೆ ಬಿಟ್ಟಿರ್ಬೋದು. ಆದರೆ ಏನು ಗೊತ್ತಾ, ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ಎರಡನೇ ಅವಕಾಶ ಅಂತ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಶಾರದಾನಿಗೂ ನರಸಿಂಹನಿಗೂ ಒಂದು ಅವಕಾಶ ಕೊಡಿ. ಅದಕ್ಕೆ ಡೈವರ್ಸೇ ಪರಿಹಾರ ಅಲ್ಲ. ಅದನ್ನು ನೀವು ಅರ್ಥ ಮಾಡಿಸಿ ಯುವರ್ ಆನರ್ ಅಂತ ಜಡ್ಜ್ ಹತ್ರ ಬೇಡಿಕೆ ಇಡ್ತಾ ಇರ್ತಾನೆ. ಹಾಗೆ ನರಸಿಂಹ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ, ಹಾಗೆ ಶಾರದವ್ರು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ, ಇವರಿಬ್ಬರು ಒಂದಾಗಬೇಕು ಅಂತ ನಾನು ಆಸೆಪಟ್ಟು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಇವರಿಬ್ಬರಿಗೂ ಸರಿಯಾದ ತಪ್ಪನ್ನು ಅರ್ಥ ಮಾಡಿಸಿ ಒಳ್ಳೆ ತೀರ್ಪನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಈಗ ಜಡ್ಜ್ ಹೇಳ್ತಾ ಇರ್ತಾರೆ, ನೀವಿಬ್ರು ಏನಾದರೂ ಮಾತಾಡ್ತಿದ್ರೆ ಮಾತಾಡ್ಬೋದು ಅಂತ ಹೇಳಿದ ತಕ್ಷಣ ನರಸಿಂಹ ಹೇಳ್ತಾ ಇರ್ತಾನೆ, ಶಾರದವರು ಬೇರೆ ಗಂಡಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ರು ಪರವಾಗಿಲ್ಲ, ನನ್ನ ಹತ್ರ ಏನು ಆ ರೀತಿ ನಾನು ಅನ್ಕೊಳ್ಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಲಾಯರ್ ಅನಸೂಯ, ಅಬ್ಜೆಕ್ಷನ್ ಯುವರ್ ಆನರ್, ಈ ನರಸಿಂಹ ಬೇಕು ಅಂತ ಶಾರದವ್ರನ್ನ ಯಾವಾಗಲೂ ಸಹ ಇಟ್ಕೊಂಡಿದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಜಡ್ಜ್ ಹೇಳ್ತಾ ಇರ್ತಾರೆ, ನೀವು ಕೋರ್ಟಿಗೆ ಸಾಕ್ಷಿನ ಕೊಟ್ಟಿದ್ದೀರಾ ಅಂದಮೇಲೆ ನೀವು ಈ ರೀತಿ ಎಲ್ಲ ಮಾತಾಡ್ಬೋದು ಅಂದಾಗ ಸಾರಿ ಕ್ಷಮಿಸಿ ಅಂತ ನರಸಿಂಹ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ನೀವೇನಾದರೂ ಮಾತಾಡ್ತೀರಾ ಅಂತ ಶಾರದನ್ನ ಕೇಳ್ತಾ ಇರಬೇಕಾದ್ರೆ ಜಡ್ಜ್ಗೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆಂತಂದರೆ ಮೇಡಮ್, ನನ್ನ ಹತ್ರ ಸಾಕ್ಷಿನೂ ಇಲ್ಲ, ಅದನ್ನು ನೀವು ನಂಬೋದೂ ಇಲ್ಲ, ನಿಮ್ಗೇನು ಅನಿಸುತ್ತೆ ಅದನ್ನು ತೀರ್ಪನ್ನ ಕೊಡಿ ಅಂತ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನರಸಿಂಹ ಬೇಕು ಅಂತ ಹೇಳ್ತಾ ಇರ್ತಾನೆ, ನೋಡಿ ನನ್ನ ಮಗು ಯಾವತ್ತು ದೇವ್ರ ಸಮಾನ ಅಂತ ಹೇಳ್ತಾರೆ ಅಲ್ವಾ? ಮಗುನ ಹತ್ರನೇ ನೀವು ಕೇಳಿ, ಮಗು ಅಪ್ಪನ ಹತ್ರ ಇರಬೇಕು ಅಂತ ಅನ್ನುತ್ತೋ ಅಮ್ಮನ ಹತ್ರ ಇರಬೇಕು ಅಂತ ಅನ್ನುತ್ತೋ, ಅದು ಯಾವ್ರ ಹತ್ರ ಇರಬೇಕು ಅಂತ ಅನ್ನುತ್ತೋ ಅವ್ರ ಹತ್ರನೇ ಮಗು ಹೋಗಲಿ, ನಂದೇನಿಲ್ಲ ಅಂತ ಅಂದಾಗ ಈ ಕಡೆ ಜಡ್ಜು ಸಹ ಪರ್ಮಿಷನ್ ಕೊಡ್ತಾ ಇರ್ತಾರೆ ಮಗುನ ಕರೆಸಿ ಅಂತ. ಆಗ ಶಾರದನಿಗೆ ತುಂಬ ಶಾಕ್ ಆಗಿ ದೀಪು ಮುಖನ ನೋಡ್ತಿರ್ಬೇಕಾದ್ರೆ ದೀಪು ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕಡೆ ತಾತ ಏನು ಮಾತಾಡ್ತಾ ಇದ್ರಿ, ನಿಜ ಹೇಳಿ ಅಂತ ಕೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ಏನೋ ಪ್ಲೇಟ್ನ ಚೇಂಜ್ ಮಾಡ್ತಾ ಇರ್ತಾಳೆ. ಏನಿಲ್ಲ ತಾತ, ಸಿದ್ದು ಹುಷಾರಾಗಿ ಬಂದರೆ ಗ್ರ್ಯಾಂಡಾಗಿ ಹಬ್ಬ ಮಾಡೋಣ ಅಂತ ಗ್ರಾನಿ ಹೇಳ್ತಾ ಇದ್ರು, ಹಾಗೆ ಹಬ್ಬದೂಟ ಮಾಡೋಣ ಅಂತ ಅಂತಿದ್ರು, ಅಷ್ಟೇ ಮಾತಾಡ್ತಿದ್ವಿ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಕಿವಿಗೇನೋ ಬೇರೆ ರೀತಿ ಕೇಳಿಸ್ತಲ್ಲ, ಏನೋ ಸಿದ್ದುಗೆ ಬೇಕು ಅಂತ ಯಾರೋ ಆಕ್ಸಿಡೆಂಟ್ ಮಾಡಿದ್ರು ಅಂತ ಹೇಳ್ತಾ ಇರಂಗಿತ್ತಲ್ಲ ಅಂದಾಗ, ಅಯ್ಯೋ ರೀ, ನಾನು ಆ ರೀತಿ ಎಲ್ಲ ಹೇಳಿದ್ದು. ಯಾಕೆಂತ ಅಂದರೆ ಸಿದ್ದು ತುಂಬ ಒಳ್ಳೆ ಹುಡುಗ, ಹಾಗೆ ಅವನಿಗೊಂದು ರೋಡ್ ಕ್ರಾಸ್ ಮಾಡೋಕ್ಕೆ ಬರಲ್ವಾ, ಹಂಗಾದ್ರೆ ಯಾರೋ ಬೇಕು ಅಂತ ಅವನಿಗೆ ಆಕ್ಸಿಡೆಂಟ್ ಮಾಡಿಸಿರ್ಬೋದು, ಆ ಥರ ಆಕ್ಸಿಡೆಂಟ್ ಮಾಡಿಸಿದ್ದು ಶಾರದನೆ ಅಂತ ನನಗೆ ಯಾಕೋ ಅನುಮಾನ ಬರ್ತಿದೆ ಅಂತ ಅನ್ಬೇಕಾದ್ರೆ, ಏನು ಅಂತ ಮಾತಾಡ್ತೀಯ ಪಾರಿಜಾತ, ನಿನ್ನ ತಲೆಯಲ್ಲಿ ಬುದ್ಧಿಲ್ವಾ ಅಂತ ಅಂದಾಗ, ಇದನ್ನೆಲ್ಲ ಬಿಟ್ಟಾಕಿ ತಾತ, ಗ್ರಾನಿ ಯಾವಾಗಲೂ ಬೇಡದಿದ್ದ ವಿಷಯನ ತಾನೇ ಮಾತಾಡೋದು, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ನಮಗೆ ಸಿದ್ದು ಹುಷಾರಾದರೆ ಅಷ್ಟೇ ಸಾಕು, ಇವಾಗ ಹೇಗಿದ್ದಾನೆ ಅಂತ ಕೇಳ್ತಿರ್ಬೇಕಾದ್ರೆ ಸುಮಿತ್ರಾ ಫೋನ್ ಮಾಡಿದ್ಲು, ಇವಾಗ ಚೆನ್ನಾಗಿದ್ದಾನೆ, ನಾಳೆ ನಾಡೋದ್ರಲ್ಲಿ ಡಿಸ್ಚಾರ್ಜ್ ಆಗ್ತಾನೆ, ನೀನು ನಿಮ್ಮ ಅಜ್ಜಿ ಮಾತು ಕೇಳ್ಕೊಂಡು ತಲೆ ಕೆಡಿಸ್ಕೋಬೇಡ, ಹುಷಾರಾಗಿರು, ಕೇರ್ಫುಲ್ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಹೊರಟು ಬಂದಾಗ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕಾ ಪಾರಿಜಾತ ಮುಖನ ನೋಡಿಕೊಂಡು ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.